ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶುಕ್ರವಾರ ದಿವಸ ಯಾವ ರೀತಿ ಕಮಲದ ಹೂವಿನ ರಂಗೋಲಿಯನ್ನು ತೆಗಿಬೇಕು, ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ತ್ರಾಸಾಗುತ್ತೆ. ಕಮಲದ ಹೂ ಯಾವ ರೀತಿ ಬಿಡಿಸ್ಬೇಕು ಅಂತ ಐಡಿಯಾ ಇರಲ್ಲ. ಸೊ ಇವತ್ತು ನಾನು ಅದನ್ನು ಹೇಳ್ಕೊಡ್ಬೇಕು ಅಂಥೇಳಿ ಇದೊಂದು ರಂಗೋಲಿನ ತೆಗೆದು ತೋರಿಸ್ತಾ ಇದ್ದೀನಿ. ಫಸ್ಟು ಈ ರೀತಿ ನಡುವೊಂದು ಪಕಳಿ ಮಾಡ್ಕೋಬೇಕು. ನೆಕ್ಸ್ಟ್ ಜಸ್ಟ್ ಸ್ಲೈಡ್ ಮಾಡಿಕೊಂಡು ಸ್ಮಾಲ್ ಎಸ್ ಥರ ಡ್ರಾ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಅಲ್ಲ ಹೇಗೆ ಮಾಡ್ತಾ ಇದ್ದೀನಿ. ಒಂದು ಉಬ್ಬು ಥರ ಒಂದು ಲೈನ್ ತಕ್ಕೊಂಡು ನೆಕ್ಸ್ಟ್ ಎಸ್ ಡ್ರಾ ಮಾಡ್ತಾ ಹೋಗಬೇಕು. ಈ ಸೈಡು ಹಾಗೆ ಆ ಸೈಡು ಹಾಗೆ. ಇದು ಉಲ್ಟಾ ಎಸ್ ಬರುತ್ತೆ. ಈ ಸೈಡು ಆ ಸೈಡು ಸೀದಾ ಎಸ್ಸನ್ನು ಸ್ಲೈಟಾಗಿ ಎಸ್ಸನ್ನು ಡ್ರಾ ಮಾಡ್ಕೋಬೇಕು. ಇದೇ ರೀತಿ ಈ ಸೈಡ್ 2 ಆ ಸೈಡ್ 2 ಪಕಳಿಗಳನ್ನು ಡ್ರಾ ಮಾಡ್ಕೋಬೇಕು. ಈ ಸೈಡು ಅದೇ ಥರ ಕಮಲದ ಹೂವಿನ ಪಕಳಿಗಳನ್ನು ಡ್ರಾ ಮಾಡ್ತಾ ಹೋಗಬೇಕು. ಸೈಜು ಈಕ್ವಲ್ಲಾಗಿ ಬರಬೇಕು ಎಲ್ಲ ಲೈನ್ಸದ್ದು, ಅಂದರೆ ಅದು ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಜಸ್ಟ್ ಹಾಗೆ ಕೆಳಗಡೆ ಒಂದು ಎಲೆ ಮಾಡಿದ್ದೀನಿ, ಅಂದರೆ ನೆಕ್ಸ್ಟ್ ಪಕಳಿಗಳನ್ನು ಡ್ರಾ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಕೆಳಗಡೆ ಒಂದು ಎಲೆಯನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೈಡು ಒಂದು ಪಕಳೆ ಆ ಸೈಡು ಒಂದು ಪಕಳೆ ಮಾಡಿಕೊಂಡು ಕೆಳಗಡೆ 3 ಎಲೆಗಳನ್ನು ನಾವು ಮಾಡ್ಕೋಬೋದು. ಈ ಕೆಳಗಡೆ ಏನು ಮಾಡ್ತಾ ಇದೆಯಲ್ಲ, ಇದು 3 ಎಲೆಗಳು ಇವು. ಕೆಳಗಡೆ ನೀವು ಬೇಕಂದರೆ ವಾಟ್ರನ್ನು ಇದನ್ನು ಮಾಡ್ಬೋದು. ವಾಟರ್ ಮೇಲೆ ನಿಂತಿರೋ ಥರ ಸ್ಲೈಟಾಗಿ ರಂಗೋಲಿಯಲ್ಲಿಯೇ ವಾಟರ್ನ ಈ ರೀತಿ ಮಾಡ್ಬೋದು. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀವು ಡ್ರಾ ಮಾಡಿದರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಅದರ ರಂಗೋಲಿಗೆ ಒಂದು ಸ್ವಲ್ಪ ನಡುವಲ್ಲಿ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ರಂಗೋಲಿಯಿಂದ ಶೇಡ್ ಕೊಡ್ತಾ ಹೋಗಬೇಕು. ಈ ರೀತಿಯಲ್ಲಿ ಶೇಡ್ ಕೊಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ನಾ ಹಾಕಿರೋಂಥ ಲೋಟಸ್ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.